ಅವಧಿ ಮೀರಿದ ಕೀಟನಾಶಕ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಎಡಿ ನೇತೃತ್ವದ ಅಧಿಕಾರಿಗಳ ತಂಡ ಇಂದು ಕೀಟನಾಶಕ ಅಂಗಡಿಯ ಮೇಲೆ ದಿಢೀರ್ ದಾಳಿ ನಡೆಸಿ ಅಂಗಡಿ ಪರಿಶೀಲಿಸುವ ಜೊತೆಗೆ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಿದ್ದಾರೆ. ಪಾವಗಡ ತಾಲೂಕಿನ ದೊಡ್ಡಹಳ್ಳಿಯ ಎಸ್ಎಲ್ಎನ್ ಟ್ರೇಡರ್ಸ್ ಗೊಬ್ಬರ ಅಂಗಡಿಯಲ್ಲಿ ಅವಧಿ ಮುಗಿದ ಕ್ರಿಮಿನಾಶಕ ಮಾರಾಟ ಮಾಡಲಾಗುತ್ತಿತ್ತು. ಜಿಎಸ್ಟಿ ಬಿಲ್ ಹಾಗೂ ಗೊಬ್ಬರದ ಅಂಗಡಿಯ ಹೆಸರು ಬರೆಸದೆ ಅಂಗಡಿಯ ಸೀಲ್ ಇರುವ ರಶೀದಿ ನೀಡದೆ ಅಕ್ರಮವಾಗಿ ಗೊಬ್ಬರ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದು ದಿಢೀರನೆ ಅಂಗಡಿ ಮೇಲೆ ಕೃಷಿ ಇಲಾಖೆಯ ಎಡಿ ಅಜಯ್ ಕುಮಾರ್ ದಾಳಿ ನಡೆಸಿ ಅಂಗಡಿ ಪರಿಶೀಲಿಸಿ ನೋಟಿಸ್ ನೀಡಿದ್ದಾರೆ. ಅಂಗಡಿ ಪರಿಶೀಲನೆ ವೇಳೆ ಅವಧಿ ಮುಗಿದ ಕ್ರಿಮಿನಾಶಕಗಳ ಮಾರಾಟ ಮಾಡುತ್ತಿರುವುದು ಕಂಡು ಬಂದಿದೆ. ಅಲ್ಲದೆ ಸ್ಥಳೀಯರು ತಾಲೂಕು ಹಾಗೂ ಜಿಲ್ಲಾ ಕೃಷಿ ಇಲಾಖೆ ಹೆಸರನ್ನ ಬಳಸಿಕೊಂಡು ಸಭೆ ಎಂದು ಹೇಳಿ ಮಹಿಳೆಯರನ್ನ ಕರೆದೊಯ್ಯುತ್ತಿರುವ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಇಲಾಖೆ ಹೆಸರನ್ನ ದುರುಪಯೋಗ ಪಡಿಸಿಕೊಂಡ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವಂತೆ ಎಡಿ ಅಜಯ್ ಕುಮಾರ್ ತಿಳಿಸಿದ್ದಾರೆ. ಪಾವಗಡ ಪಟ್ಟಣದ ಅನೇಕ ಅಂಗಡಿಗಳಲ್ಲಿ ನಿಷೇಧಿಸಿರುವ ಮಾರಾಟಕ್ಕೆ ಅನುಮತಿ ಇಲ್ಲದ ಹಾಗೂ ಅವಧಿ ಮುಗಿದ ಕೀಟನಾಶಕಗಳನ್ನು ನಿರಂತರವಾಗಿ ಮಾರಾಟ ಮಾಡುತ್ತಿರುವ ಬಗ್ಗೆ ತಾಲೂಕು ಜಿಲ್ಲಾ ಮಟ್ಟದ ಹಾಗೂ ವಿಜಿಲೆನ್ಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೂ ಇವರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಕಿಡಿಕಾರಿದ್ರು. ಈ ವೇಳೆ ಎಡಿ ಅಜಯ್ ಕುಮಾರ್ ಮಾತನಾಡಿ, ಅವಧಿ ಮುಗಿದ ಕೀಟನಾಶಕ ಮಾರಾಟ ಮತ್ತು ಖರೀದಿ ಮಾಡುವ ರೈತರಿಗೆ ಜಿಎಸ್ಟಿ ಬಿಲ್ ನೀಡಬೇಕು. ಇಲಾಖೆ ಹೆಸರು ಬಳಸಿಕೊಂಡ್ರೆ ನಿರ್ದಾಕ್ಷಿಣ್ಯ ಕ್ರಮ ತಪ್ಪಿದ್ದಲ್ಲ, ಜೊತೆಗೆ ಪೊಲೀಸ್ ಠಾಣೆಗೆ ದೂರು ನೀಡುವಂತೆ ಸೂಚಿಸಿದ್ರ. ಪಾವಗಡ ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ.